ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕೈ ಹಿಡಿದು ಮೈತ್ರಿ ಮಾಡ್ಕೊಂಡು ಓಡಾಡಿದ್ದು ತಕ್ಕ ಮಟ್ಟಿಗೆ ಫಲಿತಾಂಶವನ್ನು ಕೊಟ್ಟರು. ಅದಾದ ಮೇಲೆ ಇಬ್ಬರ ನಡುವೆ ಯಾವುದೋ ಒಂದು ರೀತಿಯಲ್ಲಿ ಅಂತರ ಖಂಡಿತವಾಗ್ಲೂ ಕಾಣ್ತಾ ಇತ್ತು. ನಾನೊಂದು ತೀರ ನೀನೊಂದು ತೀರ ಅನ್ನುವಂಥ ರೀತಿಯಲ್ಲಿ ಒಂದು ಸಂಪೂರ್ಣ ವ್ಯವಸ್ಥೆ ಅಥವಾ ಮೈತ್ರಿ ಈ ದೋಸ್ತಿ ಮುಂದುವರಿತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೆಡಿಎಸ್ನ ಅನೇಕ ನಾಯಕರು, ಪ್ರಮುಖವಾಗಿ ಶಾಸಕರು ಕೆಲವೊಂದಿಷ್ಟು ಮಂದಿ ಬೇಸರವನ್ನು ಹೊರಹಾಕಿದ್ದಾರೆ. ಇದೇ ರೀತಿ ಆದರೆ ಕಷ್ಟವಾಗತ್ತೆ, ಒಂದು ಸಮನ್ವಯ ಸಮಿತಿ ಬೇಕು ಅಂತ. ಈಗ ನೇರವಾಗಿ BS ಯಡಿಯೂರಪ್ಪನವರೇ ಇದಕ್ಕೆ ಎಂಟ್ರಿ ಕೊಟ್ಟಿದ್ದು, BJP ಬೇರೆ ಅಲ್ಲ, JDS ಬೇರೆ ಅಲ್ಲ, ನಾವೆಲ್ಲರೂ ಕೂಡ ಒಟ್ಟಾಗಿ ಕೆಲಸ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಸಮನ್ವಯ ಸಮಿತಿ ಆಗದೆ ಇರೋದನ್ನು ನೋಡಿದ್ರೆ ಯಾಕೆ ಆಗ್ತಾ ಇಲ್ಲ ಅಂತಕ್ಕಂಥದ್ದು ನಾನೊಬ್ಬ ಶಾಸಕನಾಗಿ ನೊಂದು ಹೇಳ್ತಾ ಇದ್ದೀನಿ. ಮಾಜಿ ಪ್ರಧಾನಿ ದೇವೇಗೌಡರ ಬಗ್ಗೆ ಸ್ಪಷ್ಟ ಹೇಳಿರೋದ್ರಿಂದ ಆ ಭಾವನೆಗಳನ್ನು ಗೌರವಿಸ್ತಕ್ಕಂಥದ್ದು ನಮ್ಮಗಳ ಕರ್ತವ್ಯ ಇದೆ. ಮಾಡಲೇಬೇಕಾಗುತ್ತೆ, ನಾವು ಕೂಡ ಮಾಡಬೇಕಾಗುತ್ತೆ. ರಾಜ್ಯ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷಗಳ ದೋಸ್ತಿ ರಾಜ್ಯದಲ್ಲಿ ಜೋರಾಗಿ ನಡೆಯುತ್ತಿದೆ. ಆದ್ರೆ ಆಗಾಗ ಎರಡೂ ಪಕ್ಷಗಳ ನಡುವಿನ ಗೊಂದಲ ಕೂಡ ಸದ್ದು ಮಾಡ್ತಿದೆ. ಸದನದ ಒಳಗಾಗ್ಲಿ ಅಥವಾ ಸದನದ ಹೊರಗಾಗ್ಲಿ ಕೆಲವೊಮ್ಮೆ ನಿಮ್ ದಾರಿ ನಿಮಗೆ, ನಮ್ ದಾರಿ ನಮಗೆ ಅನ್ನೋ ಪಾಲಿಸಿಗೆ ಎರಡೂ ಪಕ್ಷಗಳು ಮೊರೆ ಹೋಗಿದ್ವು. ಇದರಿಂದಾಗಿ ಜೋಡೆತ್ತುಗಳ ಮೈತ್ರಿ ಬಂಡಿ ಆಗಾಗ ಜರ್ಕ್ ಹೊಡೆದಿದ್ದೂ ಇದೆ. ಈಗ ಇಂತಹ ಸಮಸ್ಯೆಗೆ ಬ್ರೇಕ್ ಹಾಕಲು ಸಮನ್ವಯ ಸಮಿತಿ ರಚಿಸಬೇಕು ಅಂತ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಏರು ಧ್ವನಿಯಲ್ಲಿ ಒತ್ತಾಯಿಸಿದ್ದಾರೆ. ಒಂದು ಹೆಜ್ಜೆ ಮುಂದೆ ಹೋಗಿ ಜೆಡಿಎಸ್ ಶಾಸಕರು ಸಮನ್ವಯ ಸಮಿತಿ ರಚನೆಯಾಗದೇ ಇರೋದಕ್ಕೆ ನೋವಿದೆ ಅಂತ ಹಿರಿಯ ಶಾಸಕ ಎ ಮಂಜು ಬೇಸರ ಹೊರಹಾಕಿದ್ದಾರೆ. ಸಮನ್ವಯ ಸಮಿತಿ ಆಗದೆ ಇರೋದನ್ನು ನೋಡಿದ್ರೆ ನನಗೆ ಯಾಕೆ ಆಗ್ತಾ ಇಲ್ಲ ಅಂತಕ್ಕಂಥದ್ದು ನಾನೊಬ್ಬ ಶಾಸಕನಾಗಿ ನೊಂದು ಹೇಳ್ತಾ ಇದ್ದೀನಿ. ಈ ಮುಖಂಡರುಗಳಿಗೆ ನನ್ನ ಮನವಿ ಏನು ಅಂದರೆ, ನೀವು ಕಾರ್ಯಕರ್ತರನ್ನ ಗಮನದಲ್ಲಿ ಇಟ್ಕೊಂಡು ಸಮನ್ವಯ ಸಮಿತಿಯನ್ನು ಮಾಡಿ ಪಕ್ಷದ ಸಂಘಟನೆಗಳು ಮಾಡಿ ಮುಂದಿನ ದಿನಗಳು 28ಕ್ಕೆ ಸರ್ಕಾರ ರಚನೆ ಮಾಡಬೇಕಾದ್ರೆ ಸಮನ್ವಯ ಸಮಿತಿ ಅವಶ್ಯಕತೆ ಇದೆ, ಅದನ್ನು ಮಾಡಬೇಕು. ಇನ್ನು ಎ ಮಂಜು ತಮ್ಮ ಅಭಿಪ್ರಾಯ ಹೇಳಿದ್ದಾರೆ ಅಂತ ಕುಮಾರಸ್ವಾಮಿ ಪ್ರತಿಕ್ರಿಯಿಸಿದ್ದಾರೆ. ಅವ್ರ ಭಾವನೆ ಏನು ಹೇಳಿದರೆ ಆ ಭಾವನೆಗಳನ್ನು ಗೌರವಿಸ್ತಕ್ಕಂಥದ್ದು ನಮ್ಮಗಳ ಕರ್ತವ್ಯ ಇದೆ. ಅಂದ್ಹಾಗೆ ರಾಜ್ಯ ಬಿಜೆಪಿ ಹಾಗೂ ಜೆಡಿಎಸ್ ನಡುವೆ ಯಾಕೆ ಮೈತ್ರಿ ಬೇಕು ಅನ್ನೋದಕ್ಕೆ ಕೆಲ ಉದಾಹರಣೆಗಳಿವೆ. ಮುಡಾ ಪಾದಯಾತ್ರೆಯಿಂದ ಹಿಡಿದು RCB ಕಾಲ್ತುಳಿತ ಪ್ರಕರಣದ ತನಕ ಅಲ್ಲಲ್ಲಿ ದೋಸ್ತಿಗಳು ನಾನೊಂದು ತೀರ ನೀನೊಂದು ತೀರ ಎಂಬಂತಿದ್ದಾರೆ. ಹಾಗಿದ್ರೆ ಈವರೆಗೆ ಯಾವ್ಯಾವ ವಿಚಾರದಲ್ಲಿ ಬಿಜೆಪಿ ಜೆಡಿಎಸ್ ದೋಸ್ತಿ ಹಳಿ ತಪ್ಪಿದೆ ಅನ್ನೋದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮುಡಾ ಪಾದಯಾತ್ರೆ ವಿಷಯದಲ್ಲಿ ಬಿಜೆಪಿ ಮುಂದಡಿ ಇಟ್ಟಿತ್ತಾದ್ರೂ ದೋಸ್ತಿ ಪಕ್ಷ ಜೆಡಿಎಸ್ ಆಕ್ಷೇಪಣೆ ತೆಗೆದಿತ್ತು. ಬಿಜೆಪಿ ಹೈಕಮಾಂಡ್ ಎಂಟ್ರಿ ಬಳಿಕ ಪಾದಯಾತ್ರೆ ಶುರುವಾಯಿತು. ಆದ್ರೂ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಕೈ ಹಿಡಿದು ನಡೆದಿದ್ದು ಅಷ್ಟಕ್ಕಷ್ಟೇ ಎಂಬಂತಿತ್ತು. ಗ್ರೇಟರ್ ಬೆಂಗಳೂರು ವಿರುದ್ಧ ಹೋರಾಟ ವಿಚಾರದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸದನದ ಒಳಗೂ ಹೊರಗೂ ಹೋರಾಟ ಮಾಡಿದ್ದ ಬಿಜೆಪಿ ದೋಸ್ತಿ ಪಕ್ಷ ಜೆಡಿಎಸ್ನ ಜೊತೆಗಿಟ್ಕೊಳ್ಳದೆ ಮುಂದುವರೆದಿತ್ತು. ಇದು ಸಹಜವಾಗಿಯೇ ಜೆಡಿಎಸ್ ಪಕ್ಷಕ್ಕೆ ಬೇಸರ ತರಿಸಿತ್ತು. ಅಲ್ಪಸಂಖ್ಯಾತರ ಗುತ್ತಿಗೆ ಮೀಸಲಾತಿ ವಿರುದ್ಧ ಬಿಜೆಪಿ ನಾಯಕರು ಸದನದ ಒಳಗೆ ಹೋರಾಟ ನಡೆಸಿದ್ರು. ದೋಸ್ತಿ ಪಕ್ಷವನ್ನ ವಿಧಾನಸೌಧದ ಮುಂಭಾಗದಲ್ಲಿ ಪ್ರತಿಭಟನೆಗಷ್ಟೇ ಸೀಮಿತಗೊಳಿಸಿತ್ತು. ಉಳಿದ ಹೋರಾಟಗಳಿಗೆ ನಮ್ಮದು ನಮಗೆ, ನಿಮ್ಮದು ನಿಮಗೆ ಅಂತ ಹೇಳ್ತು. ಸರ್ಕಾರದ ಬೆಲೆ ಏರಿಕೆ, ಅಲ್ಪಸಂಖ್ಯಾತರ ಮೀಸಲಾತಿ ವಿರೋಧಿಸಿ ಮೈಸೂರಿನ ಚಾಮುಂಡೇಶ್ವರಿ ದೇವಾಲಯದಿಂದ ಜನಾಕ್ರೋಶ ಯಾತ್ರೆ ಆರಂಭಿಸಿದ್ದ ಬಿಜೆಪಿ ಜೆಡಿಎಸ್ ನಾಯಕರನ್ನೇ ಆಹ್ವಾನಿಸಿರಲಿಲ್ಲ. ಜೆಡಿಎಸ್ ಪ್ರಾಬಲ್ಯದ ಕ್ಷೇತ್ರಗಳಲ್ಲೂ ದಳಪತಿಗಳಿಗೆ ಆಹ್ವಾನ ನೀಡಿರಲಿಲ್ಲ. ನಮಗೆ ಕರೆದಿಲ್ಲ, ನಾವು ಹೋಗಲ್ಲ ಅಂತ ನೇರವಾಗಿ ಜೆಡಿಎಸ್ನವರು ಹೇಳಿದ್ರು. RCB ಕಾಲ್ತುಳಿತ ಹೋರಾಟದಲ್ಲೂ ಬಿಜೆಪಿ ಜೆಡಿಎಸ್ ನಾಯಕರು ಆಸ್ಪತ್ರೆಗೆ ತೆರಳಿ ಸಂತ್ರಸ್ತರ ಸಮಸ್ಯೆ ಆಲಿಸಿದ್ರೂ ಕೂಡ ಪ್ರತ್ಯೇಕವಾಗಿ ತಮ್ಮ ಹೋರಾಟವನ್ನ ಸೀಮಿತಗೊಳಿಸಿದ್ರು. ಹೀಗೆ ಈ ಕಾರಣಕ್ಕಾಗಿಯೇ ಈಗ ಜೆಡಿಎಸ್ ಬಿಜೆಪಿ ನಾಯಕರೇ ಸಮನ್ವಯ ಸಮಿತಿಯ ಅಗತ್ಯತೆ ಇದೆ ಅಂತ ನೇರವಾಗಿ ಮಾತನಾಡಲು ಮುಂದಾಗಿದ್ದಾರೆ. ಸುನಿಲ್ ಜೊತೆ ಕಿರಣ್, TV9 ಬೆಂಗಳೂರು.